ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ನಾವು ಹೀರೆಕಾಯಿ ಎಣ್ಣೆಕಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ್ರಿ. ಇದು ಎಲ್ಲರ ಟೂರಿಗೆ ಹೊಂಟ್ವಿ ಅಂತಂದ್ರೆ ಮಾಡ್ಕೊಂಡು ಕಟ್ಕೊಂಡು ಹೋಗೋಕ್ಕೂ ಮಸ್ತಾಗಿರ್ತೈತಿ. ಆಮೇಲೆ ರೊಟ್ಟಿ ಚಪಾತಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್. ಆಮೇಲೆ ಇದ್ರದ್ದು ರಸಪಲ್ಯ ಮಾಡಿರ್ತೇವಲ್ಲ ಅದ್ರದ್ದು ಅನ್ನಕ್ಕೆ ನೆಂಚ್ಕೊಂಡು ತಿಂದ್ರೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸ್ ಹೋಗಿ ಹೇಳ್ರಿ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಹೀರೆಕಾಯಿ ನೋಡ್ರಿ ಎಳೆವು ಅದಾವ. ಇವನ್ನೈತಲ್ರಿ ನೀರ ಹಾಕೊಂಡು ಸ್ವಚ್ಛಾಗಿ ತೊಳ್ಕೊಂಡು ಇಟ್ಕೊಳ್ಳೋನು. ಇದ್ರದ್ದು ಮುಂದಿನ ಹಿಂಗೆ ತುದಿ ತೆಗೆದಾಯ್ತಲ್ರಿ, ಇದು ಇರ್ತಿ ಬರ್ತೈತಲ್ಲ, ಇದ್ರೂ ಸ್ವಲ್ಪ ಒಂದೊಂದು ಕಹಿ ಇರ್ತಾವೆ, ವಿಷ ಇರ್ತಾವೆ. ಅದನ್ನು ಸ್ವಲ್ಪ ಟೇಸ್ಟ್ ನೋಡಿ ತೊಗೋಬೇಕು. ಇವನ್ನ ಎಲ್ಲನೂ ಹಿಂಗೆ ಟೇಸ್ಟ್ ನೋಡ್ಬೇಕು. ಆಮೇಲೆ ಒಂದ್ರಾಗ 2 ಭಾಗ ಮಾಡ್ಬೇಕ್ರಿ. ಒಂದ್ರಾಗ 2 ಭಾಗ ಮಾಡೋಕ್ಕಿಂತ ಮುಂಚೆ ಒಂದು ಶಾರ್ಪನ ಎಡ್ಜಿಂದ ಬೌಲ್ ತೊಗೊಂಡು ಅದ್ರ ಮ್ಯಾಲಿಂದ ಲೇಯರ್ ಇರ್ತೈತಲ್ರಿ ಅದನ್ನು ತಕ್ಕೋಬೇಕು. ಅಡ್ಡ ಮಾಡಲಿ ನೋಡ್ರಿ, ಈ ರೀತಿ ಕಟ್ ಮಾಡಿ ತೊಳ್ಕೊಂಡು ಹಿಂಗೆ ಮ್ಯಾಲೆ ಇದ್ರದ್ದು ತುದಿದ ಅಷ್ಟ ಕಟ್ ಮಾಡ್ಕೊಂಡು ಇದನ್ನೈತಲ್ಲ ಇಸಾನ್ ಆಯಿತೋ ಇಲ್ಲೋ ಅಂಥೇಳಿ ನೋಡಿ ಇಟ್ಕೊಂಡೀನಿ. ಇದನ್ನೈತಲ್ಲ ಒಂದು ಬೌಲ್ ಸಹಾಯದಿಂದ ಈ ರೀತಿ ಇದನ್ನು ತುರ್ಕೋಬೇಕ್ರಿ. ಅದ್ರ ಮ್ಯಾಲಿಂದ ಸಿಪ್ಪಿ ಈ ರೀತಿ ಒಂದು ಬೌಲ್ ಸಹಾಯದಿಂದ ಅವನ್ನೆಲ್ಲ ಹಿಂಗೆ ಅದ್ರ ಮ್ಯಾಲಿಂದ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡೇನ್ರಿ. ಈಗ ಐತಲ್ಲ ಇದನ್ನ ಒಂದೊಂದ್ರಾಗ 4 ಭಾಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಇದನ್ನೈತಲ್ಲ ಹಿಂಗೆ ಮಿಡಲ್ ಕಟ್ ಮಾಡ್ಕೊಂಡು ಈ ರೀತಿ ಆಗ್ತೈತಿ. ಹಿಂಗೆ ನೋಡ್ರಿ 4 ಪೀಸ್ ಇದನ್ನು ಈ ರೀತಿ ಎಲ್ಲ ಇವನ್ನ ಮಾಡ್ಕೊಂಡು ಇಟ್ಕೋಬೇಕು. ನೋಡ್ರಿ ಎಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ ನಾನು. ಇದಕ್ಕೆ ಬೇಕಾಗಿದ್ದ ಮಸಾಲೆ ಮಾಡ್ಕೊಳ್ಳೋಣ್ರಿ. ಈಗ ಮಸಾಲೆ ರುಬ್ಕೊಳಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ಒಂದು ಸ್ವಲ್ಪ ಹುರಿದಿದ್ದು ಶೇಂಗಾ ತೊಗೊಂಡೇನಿ ನೋಡ್ರಿ ಇಲ್ಲಿ. ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಅಲ್ಲ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ಗುರೆ ತೊಗೊಂಡೇನಿ ರೀ. ಇವು ಹುರಿದಿದ್ದದವ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮಸಾಲೆ ಖಾರ ಹಾಕ್ಬೇಕ್ರಿ ಅದ್ರೊಳಗನ. ಆಮೇಲೆ ಉಳ್ಳಾಗಡ್ಡಿ ಹಾಕತ್ತೇನೆ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಎಲ್ಲಕ್ಕೂ ಸೇರಿ ಇದನ್ನ ಏನು ಮಾಡೋಣ ಅಂತಂದ್ರೆ ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ನೋಡ್ರಿ, ಈಗ ರುಬ್ಕೊಂಬಂದೇನಿದೆ. ಇದು ಹಿಂಗೆ ಕಾಣತೈತೆ ನೋಡ್ರಿ. ಈಗ ಏನೈತಲ್ಲ ಆ ಹೀರೆಕಾಯಿ ಒಳಗೆ ಇದನ್ನು ತುಂಬೋಣಂತ ನೋಡ್ರಿ. ಈಗ ನಾವು ಒಂದ್ರಾಗ 4 ಭಾಗ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೆ ಅದನ್ನೈತಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ಇದ್ರೊಳಗೆ ಹಿಂಗೆ ತುಂಬ್ಕೊಳ್ಳೋಣಂತ. ನೋಡ್ರಿ ಈ ರೀತಿ ಇವನ್ನೆಲ್ಲ ತುಂಬ್ಕೋಬೇಕ್ರಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಡೋಣ್ರಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣಂತ. ಎರಡರಿಂದ 3 ಸ್ಪೂನ್ ಎಣ್ಣೆ ಹಾಕೇನಿ. ಈಗ ನೋಡ್ರಿ ಎಣ್ಣೆ ಕಾದೈತಿ. ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣಂತ. ಸಾಸಿವೆ ಜೀರಿಗೆ ಚಟ್ಪಟ್ ಅಂದು ಅಂದ್ರೆ ಕರಿಬೇವು ಹಾಕತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋನು. ದುಬ್ಬು ಆಗು ನಾವು ಉಳ್ಳಾಗಡ್ಡಿ ಹಾಕೇವಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಹಾಕಾಕತ್ತೇನೆ ರೀ. ಇಲ್ಲಿ ನೋಡ್ರಿ, ಇದು ಊದಿದ್ದ ಮಸಾಲೆ ಇತ್ತಲ್ಲ ಅದ್ರ ತುಂಬ ಊದಿದ್ದ ಇದ್ರೊಳಗೆ ಹಾಕ್ಕೊಂಡೇನಿ ಎಲ್ಲ ಕೂಡ. ಈಗ ಇದನ್ನು ಇದ್ರೊಳಗೆ ಹಾಕೊಂಡು ಒಗ್ಗರಣೆ ಒಳಗೆ ಈಗ ನೋಡ್ರಿ ಒಂದೊಂದು ಇವನ್ನ ಹೀರೆಕಾಯಿ ಹಾಕ್ಕೊಳಕತ್ತೇನೆ ರೀ. ಇದು ಎಲ್ಲರ ಊರಿಗೆ ಹೋಗ್ಬೇಕಾರ ಈ ರೆಸಿಪಿ ಮಾಡ್ಕೊಂಡು ಹೋದ್ರೆ ಕೆಡೋದು ಇಲ್ಲರಿ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ರೆ ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ರಿ.
ಇದು ಒಂದು ಸ್ವಲ್ಪ ಫ್ರೈ ಆಗಲ್ರಿ. ಆಮೇಲೆ ಐತಲ್ಲ ಇದಕ್ಕೆ ಈ ಮಸಾಲೆ ಉದ್ದಿದ್ದನ್ನು ಇದನ್ನು ಹಿಂಗೆ ತಕ್ಕೊಂಡಿಟ್ಕೊಂಡಿಲ್ಲ ಅದನ್ನು ಸತಕ್ಕೆ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣ. ಅದನ್ನು ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡೋಣಂತ. ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ರುಬ್ಬೇಕಲ್ಲ, ಅದಕ್ಕೆ ಈಗ ಏನು ಹಾಕೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಇದು ಮಸಾಲೆನೂ ಹಾಕೊಂಡ್ರಿ. ಈಗ ಹಾಕಿ ಮಿಕ್ಸರ್ ಜಾರ್ ಒಳಗನ್ನ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋಣಂತ. ಇದು ಒಂದು 5 ರಿಂದ 6 ನಿಮಿಷ ಕುದೀತಂತಂದ್ರೆ ನಮ್ದು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ತಿನ್ನಾಕ ರೆಡಿ ಆಗ್ತೈತ್ರಿ. ನೋಡ್ರಿ, ಇದಕ್ಕೆ ನಿಮ್ಗೆ ರಸ ಬೇಕಂತಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ಬೇಡ ನಮ್ಗೆ ಡ್ರೈ ಬಾಜಿ ಬೇಕಂತಂದ್ರೆ ನೀರು ಕಡಿಮೆ ಹಾಕ್ಕೊಂಡು ಕುದಿಸ್ಕೋಬೇಕ್ರಿ. ಹೀರೆಕಾಯಿ ಎಳೆವದಾವ, ಅವೇನು ಲಘು ಕುದಿತಾವ. ಇದಕ್ಕೆ ಒಂದು ಲೀಡ್ ಕ್ಲೋಸ್ ಮಾಡೋಣ. ಈಗ ನೋಡ್ರಿ, ಈಗ ಚೆಕ್ ಮಾಡೋಣಂತ ಕುದ್ದೈತೋ ಇಲ್ಲೋ ಅಂಥೇಳಿ. ನೋಡಿದ್ರೆ ಗೊತ್ತಾಗತೈತಿ ಇದು ಬಾಯ್ಲ್ ಆಗೈತಿ ಹೀರೆಕಾಯಿ ಅಂಥೇಳಿ. ಈಗೇನೈತಲ್ರಿ ಆಫ್ ಮಾಡೋಣ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣಂತ. ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೊತೆನೂ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಕತ್ತೈತಿ. ಎಲ್ಲರೂ ಟ್ರೈ ಮಾಡಿ ನೋಡ್ರಿ ಹೀರೆಕಾಯಿ ಎಣ್ಣೆಗಾಯಿ. ನಿಮ್ಗೇನಾರ ನಮ್ಮ ವಿಡಿಯೋಗಳು ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ ಹೆಂಗಾಗೈತೆ ಅಂಥೇಳಿ. ನೀವು ಮಾಡಿ ನೋಡ್ರಿ. ಇದು ಬಾಜಿ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.